ಹಾಯ್ ಹಲೋ ನಮಸ್ಕಾರ ರೀ. ಇವತ್ತಿನ ದಿನ ಸ್ಪೆಷಲ್ ಆಗಿರುವಂಥ ಬಾಯಲ್ಲಿ ನೋಡ್ತಾ ಇದ್ದರೆ ನೀರು ಬರುವಂಥದ್ದು ಚಪಾತಿ ಪಿಜ್ಜಾ ಮಾಡಿ ತೋರ್ಸಾತೀನಿ. ಕೇವಲ 10 ನಿಮಿಷದಲ್ಲಿ ಓವನ್ನು ಈಸ್ಟು ಯಾವುದು ಏನು ಇಲ್ದೇನೆ ಇನ್ಸ್ಟಂಟಾಗಿ ಚಪಾತಿಯಿಂದ ಪಿಜ್ಜಾನ ಮಾಡ್ಕೊಳ್ಳೋದು. ನೋಡತ್ತಿರಲ್ಲ ಎಷ್ಟು ಕ್ರೀಮಿಯಾಗಿ ಚೀಸಿಯಾಗಿ ಬಂದೈತಿ. ಹಾಗೆ ಮಾತ್ರ ಟೇಸ್ಟ್ ಮಾತ್ರ ಅನಾಹುತ ಇತ್ತು. ಬಾಯಲ್ಲಿ ಇಟ್ಟರೆ ಕರಗಿ ಹೋಗುತ್ತೆ, ಹಾಗೆ ನೀರು ಸೋರತ್ತೆ ನೋಡ್ರಿ. ನನ್ನ ಮಕ್ಕಳಂದ್ರೆ ಸಖತ್ ಇಷ್ಟಪಟ್ಟು ತಿಂದರು. ಇವತ್ತಿನ ದಿನ ಅವರು ಚಪಾತಿ ತಿನ್ನೋಕೆ ಒಲ್ಲೆ ಅನ್ನತ್ತಿದ್ರು. ಅದು ಉಳಿದಂಥ ಚಪಾತಿ ಹಿಟ್ಟಿನಿಂದ ನಾನು ಇದನ್ನು ಪಿಜ್ಜಾನ ಮಾಡಿಕೊಟ್ಟೆ. ಚಪ್ಪರಿಸ್ಕೊಂಡು ತಿಂದ್ರೆ ನೋಡ್ರಿ ಅದನ್ನು ಯಾವ ರೀತಿ ಹೆಂಗೆ ಮಾಡೋದಂತ ಬರೀ ತೋರಿಸ್ತೀನಂತ. ಮೊದಲೇದಾಗಿ ಉಳಿದಂಥ ಚಪಾತಿ ಹಿಟ್ಟನ್ನು ಈ ರೀತಿ ದೊಡ್ಡ ಸೈಜಾಗಿ ಉಳ್ಳೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಚಪಾತಿ ಹಿಟ್ಟು ಇದ್ದಿದ್ದಿಲ್ಲ ಅಂತಂದ್ರೆ ನೀವು ಕಲಿಸ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೋಬೋದು ನೋಡ್ರಿ. ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ರೌಂಡ್ ಶೇಪಾಗಿ ಸ್ವಲ್ಪ ಲಟ್ಟಿಸ್ಕೊಂಡ್ಬಿಟ್ಟು ಅದ್ರ ಮಧ್ಯೆ ನಾನು ಸ್ವಲ್ಪ ಚೀಸನ್ನು ಹಾಕ್ಕೊಳ್ಳಕತ್ತೀನಿ. ಈ ರೀತಿ ಚೀಸನ್ನು ಹಾಕ್ಕೊಂಡು ನಾವು ಫೋಲ್ಡ್ ಮಾಡಿಕೊಂಡು ಇದ್ರ ಮಧ್ಯೆ ಹಾಕಿ ತುಂಬ್ಕೊಳ್ಳೋದ್ರಿಂದ ಹಿಂಗೆ ಕಟ್ ಮಾಡಿದ ತಕ್ಷಣ ಚೀಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಸ್ವಲ್ಪ ಎಕ್ಸ್ಟ್ರಾ ಚೀಸ್ ಹಾಕಿದ್ರಂದ್ರೂ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಕ್ಕಳು ಎಕ್ಸ್ಟ್ರಾ ಚೀಸ್ ಹಾಕನ್ನತ್ತಿದ್ರು. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದೆ. ನೋಡಾಕತ್ತಿರಲ್ಲ ಈ ರೀತಿ ಹಿಂಗೆ ತುಂಬ್ಕೊಂಡು ಕವರ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅದಕ್ಕೆ ಗೋಧಿ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಈ ರೀತಿ ರೌಂಡಾಗಿ ನಾನು ಚಪಾತಿ ಆಕಾರಕ್ಕೆ ಲಟ್ಟಿಸ್ಕೊಳ್ತೀನಿ ನೋಡ್ರಿ. ಈ ರೀತಿ ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ಸಂಡೇ ಅಥವಾ ಏನಾದ್ರು ಬೇಜಾರಾದಾಗ ಏನಾದ್ರು ಬೇಕನ್ನಿಸಿದ್ರೆ ಮಕ್ಕಳಿಗೆ ನೀವು ಮನೆಯಲ್ಲೇ ಈ ರೀತಿ ಪಿಜ್ಜಾನ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಚಪಾತಿ ಶೇಪ್ನ ಲಟ್ಟಿಸ್ಕೊಂಡಾದ್ಮೇಲೆ ಈ ರೀತಿ ಫೋರ್ಕಿಂದ ಈ ರೀತಿ ಮಧ್ಯೆ ಸ್ವಲ್ಪ ಹೋಲ್ ಮಾಡಿಕೊಂಡು ಹಂಚು ಬಿಸಿ ಆಗೈತಿ. ಹಂಚು ಮೇಲೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಾನು ಎಣ್ಣೆನ ಸ್ಪ್ರೇ ಮಾಡ್ಕೋತೀನಿ ನೋಡ್ರಿ. ಅಂದರೆ ಚೀಸ್ ಇರುತ್ತಲ್ಲ ಅದು ಹಂಚಿಗೆ ಬಿಸಿಗೆ ಅಂಟ್ಕೊಳ್ಳೋಂಗಿಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಅಂಟ್ಕೊಳ್ಳೋಂಗಿಲ್ಲ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಇದನ್ನೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಈ ರೀತಿ ಚಪಾತಿನ ಎರಡೂ ಸೈಡಿಂದ ಹಿಂಗೆ ಹೊಳಶ್ ಹಾಕ್ಕೊಂಡ್ಬಿಟ್ಟು ಹಿಂಗೆ ನೀಟಾಗಿ ಎಲ್ಲ ಕಡೆಯಿಂದ ನೀಟಾಗಿ ಬೇಯಿಸ್ಕೊಳ್ತೀನಿ ನೋಡ್ರಿ. ಈ ರೀತಿ ಇನ್ಸ್ಟಂಟಾಗಿ ಚಪಾತಿ ತಿನ್ನೋಕ್ಕಲ್ಲ ಅಂದರೂ ಕೂಡ ಮಕ್ಕಳಿಗೆ ಚಪಾತಿ ಪಿಜ್ಜಾನ ಮನೆಯಲ್ಲೇ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಟೇಸ್ಟು ಮಾತ್ರ ಅನ್ನಾವತ್ತ ಐತೆ. ಸೇಮ್ ಇದು ಚಪಾತಿ ಪಿಜ್ಜಾ ಅಂತ ಅನ್ಸೋದೇನೇ ಇಲ್ಲ ನೋಡ್ರಿ. ಅಷ್ಟು ಸೇಮ್ ಹೊರಗಡೆ ಏನು ಪಿಜ್ಜಾ ಏನು ಟ್ರೈ ಮಾಡ್ತೀರ ನೀವು. ಅದೇ ರೀತಿ ತುಂಬ ಇನ್ಸ್ಟಂಟಾಗಿನೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿತ್ತು. ಎರಡೂ ಸೈಡಿಂದ ಹಿಂಗೆ ಬೇಯಿಸ್ಕೊಂಡು ನಾನು ತಗೊಳ್ತೀನಿ ಅಂತ. ಇನ್ನೊಂದು ಕೂಡ ಅದು ಚಪಾತಿ ಏನು ಮಾಡ್ಕೊಂಡಿದ್ದೆ ನೋಡ್ರಿ. ಅದನ್ನು ಕೂಡ ಇದೇ ರೀತಿ ನಾನು ಮಾಡ್ಕೊಂಡು ಬೇಯಿಸ್ಕೊಂಡು ತಗೊಂಡ್ಬಿಡ್ತೀನಂತ. ಇವಾಗ ಇದು ಚಪಾತಿ ಬೇಯಿಸ್ಕೊಂಡು ಆದಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ನಾನು ಪಿಜ್ಜಾ ಸಾಸನ್ನು ಹಾಕ್ಕೊಳ್ಳಾಕತ್ತೀನಿ. ಈ ರೀತಿ ಸಾಸ್ ಹಾಕ್ಕೊಂಡ್ಬಿಟ್ಟು ಪೂರ್ತಿ ಚಪಾತಿಗೆಲ್ಲಗೂ ನೀಟಾಗಿ ನಾವು ಸ್ಪ್ರೆಡ್ ಮಾಡಬೇಕಾಗತ್ತೆ ನೋಡ್ರಿ. ನಿಮ್ಗೆ ಚಪಾತಿ ಪಿಜ್ಜಾ ಇಲ್ಲಾಂದರೂ ಕೂಡ ನೀವು ಮಾಮೂಲಿ ಸಾಸ್ ಏನಿರುತ್ತಲ್ಲ ಸಾಸನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಇದಕ್ಕೆ ಟೊಮೆಟೊ ಸಾಸ್ ಹಾಕಿದ್ದೀನಿ, ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತಂತ. ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿ, ಟೊಮೆಟೊ ಹಂಗೆ ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಾಕತ್ತೀನಿ. ನೋಡಾತಿರಲ್ಲ ಇವಾಗ ಇಷ್ಟು ಹಾಕ್ಕೊಂಡು ಆದಮೇಲೆ ನಾನು ಲಾಸ್ಟಿಗೆ ಸ್ವಲ್ಪ ಸ್ವೀಟ್ ಕಾರ್ನ ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ. ಕಾರ್ನ್ ಹಾಕ್ಕೊಂಡು ಆದಮೇಲೆ ಚೀಸನ್ನು ಹಾಕ್ಕೊಳ್ಳಾಕತ್ತೀನಿ. ಪಿಜ್ಜಾದ ಚೀಸ್ ಏನು ಸಿಗುತ್ತಲ್ಲ ಆ ಚೀಸನ್ನು ಹಾಕ್ಕೊಳ್ಳಾಕತ್ತೀನಿ. ಇದಿಷ್ಟು ಚೀಸ್ ಎಲ್ಲನೂ ಹಾಕ್ಕೊಂಡು ಆದಮೇಲೆ ನಾನು ಪಿಜ್ಜಾ ಮಿಕ್ಸ್ ಹಾಕ್ಕೊಳ್ಳಾಕತ್ತೀನಿ, ಹಾಗೆ ಆರಿಗ್ಯಾನೋ ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ. ಇದಿಷ್ಟು ಹಾಕ್ಕೊಂಡೆ ಅಂತಂದ್ರೆ ಪಿಜ್ಜಾ ರೆಡಿ ಆಗ್ತೈತಿ. ಸೇಮ್ ಹೊರಗಡೆಗೆ ಏನು ತಿಂತೀವಲ್ಲ ಅದೇ ರೀತಿ ಟೇಸ್ಟ್. ಆದರೆ ಇದು ಗೋಧಿ ಹಿಟ್ಟಿಂದಿರುತ್ತೆ ನೋಡೋರು ಚಪಾತಿ ಥರ. ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಅದೇ ಬಿಸಿ ಹಂಚು ಮೇಲೆ ಒಂದು 2 ನಿಮಿಷ ನಾನು ಹಿಂಗೆ ಹಾಕಿಬಿಟ್ಟು ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ನಾವು ಉರಿನ ಪೂರ್ತಿ ಕಡಿಮೆ ಇಟ್ಟು ಅದೇ ಬಿಸಿದ್ರಲ್ಲಿ ಬಿಟ್ವಿ ಅಂತಂದರೆ ಪಿಜ್ಜಾ ಇದಕ್ಕೆ ಮೇಲೆ ಚೀಸ್ ಏನು ಹಾಕಿರ್ತೀವಿ ನೋಡ್ರಿ. ಅದೆಲ್ಲನೂ ಕೂಡ ಮೆಲ್ಟ್ ಆಗಿರ್ತೈತಿ. ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ತೋರಿಸ್ತೀನಿ ನೋಡ್ರಿ ತೆಗೆದ್ಬಿಟ್ಟು. ಚೀಸ್ ಎಲ್ಲನೂ ಕರಗೈತಿ. ನೋಡಾಕತ್ತಿರಲ್ಲ ಎಷ್ಟು ತುಂಬ ಚೆನ್ನಾಗಿ ಬಂದೈತಿ. ಹಾಗೆ ಕೂಡ ನನಗಂತೂ ತುಂಬ ಇಷ್ಟ ಆಯಿತು, ಮಕ್ಕಳಿಗೂ ತುಂಬ ಇಷ್ಟ ಆಯಿತು. ಮೇಲ್ಗಡೆ ಇದಕ್ಕೆ ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳತ್ತೀನಿ. ಮರ್ತಿದ್ದೆ ನಾನು ಆವಾಗಲೇ. ಇವಾಗ ಮ್ಯಾಲಿಗೆ ಲಾಸ್ಟಿಗೆ ಹಾಕ್ಕೊಂಡೆ ನಾನು. ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೋತೀನಿ ನೋಡ್ರಿ. ಈ ರೀತಿ ಮನೆ ಒಳಗೆ ಪಿಜ್ಜಾನ ಮಕ್ಕಳಿಗೆ ಮಾಡಿಕೊಟ್ರಂದ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಹಾಗೆ ಕೂಡ ನಾನೇ ಒಂದು ಹಂಚಲ್ಲಿ ಬೇಯಿಸಿ ಕೂಡ ತೋರಿಸಿದೆ. ಅದೇ ನಾನು ಓವನ್ದಲ್ಲಿ ಕೂಡ ಹಾಕ್ಕೊಂಡಿದ್ದೆ. ಓವನ್ದಲ್ಲಿ ಹಾಕಿದ್ದು ಕೂಡ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಫೈನಲಿ ರೆಡಿ ಆಗೈತಿ ನಮ್ದು ಇನ್ಸ್ಟಂಟ್ ಚಪಾತಿ ಪಿಜ್ಜಾ ರೆಡಿ ಆಗೈತಿ. ಮಕ್ಕಳು ಸ್ಕೂಲಿಂದ ಬಂದಾಗ ಹಸಿವು ಅಂದಾಗ ಮಾಡಿಕೊಡೋಕೆ ತುಂಬ ಚೆನ್ನಾಗಿ ಅನ್ಸುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಏನೋ ಮಕ್ಕಳಿಗೆ ಈ ರೀತಿ ಹೊಸ ಹೊಸ ರೆಸಿಪಿ ಅಂತಂದ್ರೆ ತುಂಬ ಇಷ್ಟ ಆಗತ್ತಲ್ಲ. ನೋಡಿದ್ರಲ್ಲ ಎಷ್ಟು ಕ್ರೀಮಿಯಾಗಿ ಬಂದೈತಿ, ಹಾಗೆ ಕೂಡ ಚೀಸಿಯಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು ಮಾತ್ರ. ಸೇಮ್ ಹೊರಗಡೆ ಟೇಸ್ಟೇ ಅನ್ನಿಸ್ತು ನೋಡ್ರಿ. ಏನು ಡಿಫ್ರೆನ್ಸ್ ಅನಿಸ್ಲೇ ಇಲ್ಲ. ಅದೇ ರೀತಿ ನೀವು ಕೂಡ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ ಚಪಾತಿ ಪಿಜ್ಜಾನ. ಹಾಗೆ ಕೂಡ ಮಿಸ್ ಮಾಡ್ದೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ
ಅಲ್ಲಿವರೆಗೂ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಮರಿದ ಈ ರೆಸಿಪಿನ ನೀವು ಮನ್ಯಾಗ ಟ್ರೈ ಮಾಡಿಕೊಡ್ರಿ. ಹಂಗೆ ಮಕ್ಕಳಿಗೂ ಕೂಡ ಮಾಡಿಕೊಡ್ರಿ. ಸೊ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಸೊ ಇದಕ್ಕಿಂತ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಂಡು ತಿನ್ನೋದು ಬೆಸ್ಟ್. ಸೊ ಹೆಲ್ದಿಯಾಗಿರುತ್ತೆ. ಸೊ ಹಾಗೆ ಕೂಡ ಮಕ್ಕಳು ದೊಡ್ಡೋರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮರಿದ ಇದನ್ನು ಮನೆಯೊಳಗೆ ಟ್ರೈ ಮಾಡಿರಿ. ಮತ್ತು ಸಿಗ್ತೀನಿ ರೀ. ನಮಸ್ಕಾರ ರೀ.